ನಮಸ್ಕಾರ ರೀಪ ಎಲ್ಲರಿಗೂ ನಂಬರ್ 1 ಚಾನಲ್ ನೋಡೋಕ್ಕಿಂತ ಮೊದಲು ನೀವು ಲೈಕ್ ಮಾಡ್ಬೇಕ್ರಿ, ಶೇರ್ ಮಾಡ್ಬೇಕ್ರಿ, ಫಾಲೋ ಮಾಡ್ಬೇಕು ನೋಡ್ರಿಪ್ಪ. ನಾವು ಬರೀ ನಿಮಗೆ ವಿನಂತಿ ಮಾಡಿ ಹೇಳೋಣ, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಫಾಲೋ ಮಾಡ್ಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಾಗ ನಿಮ್ಮ ಶಾಸಕರು ಏನೇನು ಮಾಡಾಕತ್ತಾರ, ನಿಮ್ಮ ಶಾಸಕರ ಬೆಂಬಲಿಗರು ಏನು ಮಾಡಾಕತ್ತಾರ, ನಿಮ್ಮ ಕ್ಷೇತ್ರದಾಗ ಏನೇನು ಅಭಿವೃದ್ಧಿ ಆಗ್ಯಾವ, ನಾವಂತೂ ಅಲ್ಲಿ ವರದಿಗಾರನ ಯಾರನ್ನ ಹಿಂಸಿಲ್ಲ. ನೇರವಾಗಿ ನಾವು ಬಂದಾಗ ಮಾತ್ರ ಕೊಡ್ರಿ, ನಾವು ಗುಪ್ತವಾಗಿ ಬಂದಿರ್ತೀವಿ ಟೀಮ್ ತೊಗೊಂಡ. ನಮಗೆ ಬರಾಕ ಆಗಲಿಲ್ಲ ಅಂದ್ರೂ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ಸಾಮಾಜಿಕ ಚಟುವಟಿಕೆಗಳ ವಿಡಿಯೋ ಹಾಕ್ರಿ. ನಾವು ಮೈಸೂರಿನಿಂದ ಬೀದರ್ವರೆಗೆ ಮಾಡ್ಕೊತ ಬಂದೇವಿ, ಇನ್ನೂ ಮಾಡ್ತೇವೆ. ನಾವು ಈ ನಂಬರ್ 1 ಚಾನಲ್ ವಿಸ್ತಾರವಾಗಿ ಬೆಳೆಯೋ ಸಲುವಾಗಿ ಪಣ ತೊಟ್ಟೇವಿ. ಇದ್ರ ಜೊತೆ ನೀವು ಸಾಥ್ ಕೊಡ್ತೀರಂತ ನಂಬೇನಿ. ಈಗ ಏನು ಸುದ್ದಿ ತೊಗೊಂಬಂದನ್ ಗೊತ್ತೈತೇನ್ರಿ? ಗೋಕಾಕ ತಹಸೀಲ್ದಾರ್ ಆಫೀಸ್ ಭಾಳ ಗಲೀಜಾಗಿತ್ತು ಗೊತ್ತೈತಿರಲ್ಲ. ಅದನ್ನು ಸ್ವಚ್ಛ ಮಾಡಿದಂಥ ರೂವಾರಿಗಳು ಯಾರು? 70 ಜನರದ್ದು ಒಂದು ಟೀಮ್ ಕಟ್ಟ್ಯಾರ್ರಿ. ಸತೀಶ್ ಜಾರಕಿಹೊಳಿ ಅವರು ಒಂದು ಮಿಲ್ಟ್ರಿ ತಯಾರು ಮಾಡ್ಯಾರ ನೋಡ್ರೇನ. ಟಿ ಶರ್ಟ್ಗಳು ಎಲ್ಲ ಅವ್ರ ಜೊತೆ ಸಾಥ್ ಯಾರು ಕೊಡಾಕತ್ತಾರ್ರಿ? ರಾಹುಲ್ ಜಾರಕಿಹೊಳಿ. ಮುಂದಿನ ಯುವ ಜನಾಂಗದ ಪೀಳಿಗೆ, ಯುವ ಜನಾಂಗಕ್ಕೆ ಒಂದು ಯೂತ್ ಐಕಾನ್ ಅಂತೇಳಿ ಅವಾರ್ಡ್ ತೊಗೊಂಡಾರ. ಈಗ ಯಾರು ಕೊಟ್ಟಾರ್ರಿ ಅವಾರ್ಡ್ ಗೊತ್ತೈತೇನ್ರಿ? ಸಾರ್ವಜನಿಕರ ಮತ್ತು ಯುವಕರು ಕೊಟ್ಟಾರ ಯೂತ್ ಐಕಾನ್ ಅಂತೇಳಿ. ರಾಹುಲ್ ಜಾರಕಿಹೊಳಿ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ನೇತೃತ್ವದಾಗ 70ರಿಂದ 75 ಹುಡುಗರ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನಾಗ ತಹಸೀಲ್ದಾರ್ ಆಫೀಸ್ ಎಷ್ಟು ಗಲೀಜಾಗಿತ್ತು ಅದನ್ನು ಸ್ವಚ್ಛ ಮಾಡ್ಯಾರ. ಅದನ್ನು ಸ್ವಚ್ಛ ಮಾಡಿದ ತಕ್ಷಣ ಮತ್ತೆ ತಲೆಯಾಗ ಬತ್ರಿ ಬಸ್ ಸ್ಟ್ಯಾಂಡ್ ಸ್ವಚ್ಛ ಮಾಡ್ಬೇಕಂತೇಳಿ. ನೋಡ್ರಿ, ಸರ್ಕಾರ ಮಾಡೋ ಕೆಲಸ ಈ ಯುವಕರು ಮಾಡಾಕತ್ತಾರ. ಅಂದ್ರೆ ಇದಕ್ಕೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಎಷ್ಟು ಪ್ರೇರಣೆ ಐತೆ ನೋಡ್ರಿ. ಸತೀಶ್ ಜಾರಕಿಹೊಳಿದು ಯಾವಾಗಲೂ ಧ್ಯಾನ್ರಿ. ಯಾರ ಮೇಲೆ ಅವಲಂಬಿತ ಹಾಕೊಂಡ್ರಿ ಸರ್ಕಾರಕ್ಕೆ ಹೇಳ್ಕೊತ ಕೊಂಡೋದು ಬೇಡ. ನಮ್ಮ ಕೆಲಸ ನಾವು ಮಾಡೋಣ, ನಮ್ಮ ನಡೆಯಂತೆ ನಾವು ನುಡಿಯೋಣ ಅನ್ನೋ ಒಂದು ತತ್ವ ಸಿದ್ಧಾಂತದ ಆಧಾರದ ಮೇಲೆ ಇವತ್ತು ಸತೀಶ್ ಜಾರಕಿಹೊಳಿ 75 ಹುಡುಗರದ್ದು ಒಂದು ತಂಡ ಕಟ್ಟ್ಯಾರ. ಆ ತಂಡ ನೇತೃತ್ವದಾಗ ಗೋಕಾಕ ಬಸ್ ಸ್ಟ್ಯಾಂಡ್ ಸ್ವಚ್ಛ ಮಾಡ್ಯಾರ. ಅಲ್ಲಿ ಕರೆಂಟ್ ಇದ್ದಿರಲಿಲ್ಲ, ಕುಡಿಯೋಕೆ ನೀರು ಇದ್ದಿರ್ಕಿಲ್ಲ, ಅಲ್ಲಿ ಜನರಿಗೆ ಎಷ್ಟು ತೊಂದರೆ ಆಕೈತಿ. ಅದನ್ನು ಅಲ್ಲಿ ಡಿಪೋ ಮ್ಯಾನೇಜರ್ನ ಕರೆಸು ಸಹಿತ ಹುಡುಗರೆಲ್ಲ ವಿನಂತಿ ಮಾಡ್ಯಾರ. ಅದಕ್ಕೆ ಒಳ್ಳೆಯ ಸ್ಪಂದನೆ ಸಿಕ್ಕೈತಿ. ಇನ್ನು ಬಸ್ ಸ್ಟ್ಯಾಂಡ್ ಸ್ವಚ್ಛ ಆದ್ಮೇಲೆ ಮತ್ತೊಂದು ವಾರ ಎಲ್ಲೆಲ್ಲೋ ಏನೇನೋ ಗಲೀಜಾಗ್ಯಾವ್ರಲ್ಲ, ಏನೇನೋ ಸಮಸ್ಯೆಗಳದಾವ ಸಾರ್ವಜನಿಕದು, ಅದನ್ನೆಲ್ಲ ಸ್ವಚ್ಛ ಮಾಡಕ್ಕೆ ಹೋಗಾರಂತ್ರಿ. ಅದ್ರ ಸಲುವಾಗಿ ಒಂದು ಮಿಲ್ಟ್ರಿ ಗತೆ ಟಿ ಶರ್ಟ್ ಡ್ರೆಸ್ ನೋಡ್ರಿ. ಅವರು ವಿಡಿಯೋ ತೋರ್ಸಾಕತ್ತಾನೆ. ಇಂಥದ್ದೊಂದು ಗ್ಯಾಂಗ್ ತಯಾರು ಮಾಡ್ಯಾರ್ರಿ ಸತೀಶ್ ಜಾರಕಿಹೊಳಿ ಅವ್ರ. ಅದಕ್ಕೆ ನೇತೃತ್ವ ವಹಿಸಾಕತ್ತಾರಲ್ಲ ರಿಯಾಜ್ ಚೌಗಲಾ, ಅವೆಲ್ಲ ಮಾರ್ಗದರ್ಶನ ಕೊಡ್ತಾನ್ರಿ. ಮತ್ತು ಆ ಹುಡುಗರು ಎಲ್ಲ ಹುರುಪಿನ ಹುಡುಗರ್ದಾವ, ಯಂಗ್ಸ್ಟಾರ್ ಹುಡುಗರ್ದಾವ. ಇವ್ರ ಮೇಲೆ ಯಾರ್ರಿ ಹೆಡ್ ಮಾಸ್ತರ್ಗಳು ಇದ್ದಂಗೆ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ರಾಹುಲ್ ಜಾರಕಿಹೊಳಿ ರೀ. ಇವ್ರ ಮೇಲೆ ಪ್ರಿನ್ಸಿಪಾಲ್ ಯಾರ್ರಿ? ಸತೀಶ್ ಜಾರಕಿಹೊಳಿ ರೀ. ಅವರೆಲ್ಲ ನೋಡ್ತಿರ್ತಾರೆ ರೀ, ವೈಸ್ ಚಾನ್ಸಲರ್ ಇದ್ದಂಗೆ. ಯಾಕಂದ್ರೆ ಅವ್ರ ಏರಿಯಾದಾಗಲಿ ಬೆಳಗಾವಿ ಜಿಲ್ಲಾದಾಗಲಿ ಕರ್ನಾಟಕದ ರಾಜಕಾರಣದಲ್ಲಿ ಅವರು ತಲ್ಲೀನಾಗ್ಯಾರ. ಪ್ರತಿಯೊಂದು ರಾಜಕಾರಣದಿಂದನ ಪ್ರತಿಯೊಂದು ಕೆಲಸ ಆಕಾವಂತಲ್ಲ, ಸಾಮಾಜಿಕ ಚಟುವಟಿಕೆಯಿಂದ ಸ್ವಯಂ ಪ್ರೇರಿತವಾಗಿ ಯುವಕರು ಎಲ್ಲೆಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಅದ್ರ ಸಲುವಾಗಿ ಸತೀಶ್ ಜಾರಕಿಹೊಳಿ ಯಾವಾಗಲೂ ಫೌಂಡೇಶನ್ ಅವ್ರ ಸಪೋರ್ಟ್ ಐತಿ. ಅದ್ರ ಸಲುವಾಗಿ ಈ ಸುದ್ದಿ ಹೇಳಕ್ಕೆ ಬಂದನ್ರಿಪ್ಪ. ಮತ್ತು ಮುಂದಿನ ವಾರ ಮತ್ತೆ ಯಾರ್ಯಾರ್ದು ಏನೇನು ಸಮಸ್ಯೆ ಐತ್ರಲ್ಲ, ನೇರವಾಗಿ ಆ ರಿಯಾಜ್ ಚೌಗಲನ್ನ ಕಾಂಟ್ಯಾಕ್ಟ್ ಮಾಡಿರಿ. ಪಟಕನ ಫೋನ್ ಎಬ್ಬಿಸ್ತಾನು, ಸಟಕನ ನಿಮ್ಮ ಏನು ಪ್ರಾಬ್ಲಮ್ ಅದಾವೆ. ಆದರೆ ಸಮಸ್ಯೆ ಮಾತ್ರ ಸಾರ್ವಜನಿಕ ಸಂಬಂಧ ಇರ್ಬೇಕ್ರೆ. ನೀವೆಲ್ಲರೇ ಮತ್ತು ವೈಯಕ್ತಿಕ ಸಮಸ್ಯೆಗಳು ತೊಗೊಂಡು ಮನೆ ಮುಂದೆಂದು ಗಟಾರ ಸ್ವಚ್ಛ ಮಾಡಿರಿ ಅಂದೇರಿ. ಅದು ಸಾರ್ವಜನಿಕ ಸಮಸ್ಯೆ ಇರಬೇಕು. ಅದರಿಂದ ನೂರಾರು ಜನರಿಗೆ ಅನುಕೂಲ ಆಗ್ತಿರ್ಬೇಕು. ಇಡೀ ಗೋಕಾಕ ತಾಲೂಕಿನಾಗ ಎಲ್ಲರೇ ಫೋನ್ ಮಾಡಿರಿ ನೀವು, ಆ ಟೀಮ್ ಬಂದ ಬಿಡ್ತೈತಿ ಮಿಲ್ಟ್ರಿ ಬಂದಂಗೆ. ಇಂಥ ಸರ್ವಿಸ್ ಯಾರು ಕೊಡ್ತಾರೆ ಹೇಳ್ರಿ? ಅದು ಉಚಿತ ಸರ್ಕಾರದ ಸೇವೆ ನೋಡ್ರಲ್ಲ. ಕಸ ಹುಡ್ಗನ ಕರೆದ್ರೆ 3 ತಿಂಗಳ ನಂತರ ಬರ್ತಾನೆ, ಬರೋದು ಎಲ್ಲ ಪಗಾರ ತೊಗೋತಾನೆ. ಆದರೆ ಇವ್ರು ನೋಡ್ರಿ, ಯಾಕೆ ಬೇಕ್ರಿ ಇವ್ರಿಗೆ? ಸಮಾಜದಾಗ ಸೇವೆ ಮಾಡಿದ್ರೆ ಅದು ಹೆಸರು ಅಜರಾಮರ. ಸೇವೆ ಮಾಡಲಿಲ್ಲ ಅಂದ್ರೆ ನಿನ್ನ 100 ಕೋಟಿ ಆಸ್ತಿ ಯಾರು ಕೇಳೋದಿಲ್ಲ. ಆದರೆ ನಿನ್ನ ಸಮಾಜ ಸೇವೆ ಮಾಡಿದಂಥ ನಿನ್ನ ಸೇವಾ ಚಟುವಟಿಕೆಗೆ ಲೈಕ್ ಮಾಡ್ತಾರೆ. ಅದ್ರ ಸಲುವಾಗಿ ನಂಬರ್ 1 ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಆ ಹುಡುಗರು ಮಾಡಿದ್ದ ಸುದ್ದಿ, ಚಿತ್ರ, ದೃಶ್ಯ ಎಲ್ಲ ತೋರ್ಸಾಕತ್ತಾನ ನೋಡ್ರಿಪ್ಪ. ನಮಸ್ಕಾರ. ಸಾರ್ವಜನಿಕರಿಗೆ ಆಮೇಲೆ ಪ್ರಯಾಣಿಕರಿಗೆ CC ಕ್ಯಾಮ್ರಾ ಸರಿಯಾಗಿ ವರ್ಕಿಂಗ್ ಇಲ್ಲ, CC ಕ್ಯಾಮ್ರಾ ಕರೆಕ್ಟ್ ಇಲ್ಲ. CC ಕ್ಯಾಮ್ರಾ ಅದು ವರ್ಕಿಂಗ್ ಸ್ಟಾರ್ಟ್ ಇತ್ತು. ಅದು ಅಲ್ಲಿ ಒಂದು ಪಾಸಿಂದ ಈಗ ಹುಡುಗರದು ಒಂದು
ಸರ್ಕಾರದಿಂದ ಸೌಲಭ್ಯ ಮಾಡಿದ್ದಕ್ಕೆ ಅಲ್ಲಿ ಇದ್ದಂಥ ಇದನ್ನ ಮಾನಿಟರ್ನ ಅಲ್ಲಿ ಆ ಕಡೆ ಪಾಸಿಗೆ ಕೊಟ್ಟಾರ ಮತ್ತು ಆ್ಯಸ್ ಇಟ್ ಇಸ್ ಇನ್ನೊಂದು 15 ದಿನದಾಗ ಅದನ್ನು ಸರಿ ಮಾಡಿ ನೀರಿನ ವ್ಯವಸ್ಥೆ ಶೀಘ್ರದಲ್ಲಿ ಮಾಡ್ತೀವಿ ಅಂತೇಳಿ ಮಾನ್ಯ ಆಲ್ರೆಡಿ ಅವರು ಇದನ್ನು ಮಾಡ್ಕೊಂಡಾರ. ಈಗ ಬಸ್ ಸ್ಟ್ಯಾಂಡ್ದಲ್ಲಿ ಒಂದು ಕುಡಿಯೋ ನೀರಿಂದ ಅಕ್ವಾಗಾರ್ಡ್ ವ್ಯವಸ್ಥೆ ತುರ್ತದಲ್ಲಿ ಮಾಡ್ತೀವಿ ಅಂತ ತಮ್ಮಲ್ಲಿ ವಿಶ್ವಾಸ ಕೊಡ್ತೀವಿ. ಇದೇನ್ರಿ ಸರ್ ಅದು ರೋಡ್ ಸರ್ ಈಗ ಯಾಕಂದ್ರೆ ರೋಡ ಡಸ್ಟ್ ಬಂದ ಎಲ್ಲ ಮಂದಿಗೆ, ಯಾಕಂದ್ರೆ ನೀವು ಅಧಿಕಾರಿಗಳು ಎಲ್ಲರೂ ಕಾರ್ AC ಒಳಗೆ ಕೂತ್ ಹೋಗ್ತೀರಿ ಗ್ಲಾಸ್ ಇಳಿಸಿ. ಇಲ್ಲಿ ಸಾಮಾನ್ಯ ಈಗ ನಮ್ಮ ಇಂಥವ್ರ ಬಡವ್ರ ಮಂದಿ ಇಲ್ಲಿ ಬಂದು ಕೂತ್ರೆ ಆ ಡಸ್ಟ್ ಹೋಗಿ ಯಾವ್ದಾರ ಈ ಕೋವಿಡ್ ರೋಗ ಡಸ್ಟ್ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಅದರದ್ದೇ ಡಸ್ಟ್ ಅದನ್ನ ಮೊದಲು ಇಮಿಡಿಯೇಟ್ಲಿ ಈಗ ಆಲ್ರೆಡಿ ಏನಾಗಿದೆ ಅಂದ್ರೆ ಇದು ಮುಂದಿನ ಸ್ವಲ್ಪ ಜಾಗ ಡಿಸ್ಪ್ಯೂಟ್ದಾಗ ಐತಿ. ಆ ಜಾಗ ಡಿಸ್ಪ್ಯೂಟ್ ಮುಗಿಲಿಕ್ಕೆ ಬಂದಿದೆ. ಅದಾದ ನಂತರ ಇದನ್ನು ಮಾನ್ಯ ನಮ್ಮ ಇಂಜಿನಿಯರ್ ಬಂದಿದ್ರು, ಅವ್ರಿಗೆ ಹೇಳಿದ್ವಿ ಫುಲ್ಲ ಸಿ ಕಾಂಕ್ರೀಟ್ ಮಾಡ್ತೀವಿ ಅಂತ ಇದನ್ನು ಮಾಡಿದ್ರೆ ಆ ನಂತರ ಅದು ಆಗಲೇ ಮೊದಲು ಇದಕ್ಕಿಂತ ಪೂರ್ವದಲ್ಲಿನ ನಿಮ್ಮಲ್ಲಿ ನಾವು ಒಂದು ವಿನಂತಿ ಇದ್ದಿದ್ದನ್ನ ಮಾಡ್ಕೊತೀವಿ ಅಂತಂದ್ರೆ ನಮಗೆ ಅದು ಬೇಡ್ರಿ. ಈಗ ನಿಮ್ಮ ಬಸ್ಗಳು ತಾತ್ಕಾಲ ಪೂರ್ತಿಯಾಗಿ ಹೆಂಗೆ ಓಡಾಡತ್ತಾರಲ್ಲ ಹಂಗೆ ಪ್ರಯಾಣಿಕರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಪ್ರಯಾಣಿಕರು ಮೇಲಾಧಿಕಾರಿ ಇಮಿಡಿಯೇಟ್ಲಿ ಈ ವಾರದಾಗ ಸ್ಟಾರ್ಟ್ ಆಗ್ಬೇಕ್ರಿ.